ಹಾಯ್, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಮತ್ತೊಂದು ವಾರದ ಪಂಚಾಯಿತಿ ಬಂದಿದೆ. ಬಿಗ್ ಬಾಸ್ ವಾರದಿಂದ ವಾರಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗ್ತಿದೆ. ಜೊತೆಗೆ ವಾರದಿಂದ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಒಬ್ಬೊಬ್ಬ ಸ್ಪರ್ಧಿಗಳು ಮನೆಯನ್ನ ಖಾಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ವಾರ ಅಂತ್ಯದಲ್ಲಿ ಯಾವ ಸ್ಪರ್ಧಿ ಮನೆಗೆ ಹೋಗ್ತಿದ್ದಾರೆ, ಎಲಿಮಿನೇಟ್ ಆಗ್ತಿದ್ದಾರೆ, ಯಾವೆಲ್ಲ ಸ್ಪರ್ಧಿಗಳು ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಯಾರೆಲ್ಲ ಸ್ಪರ್ಧಿಗಳು ಟಾಪ್ ಅಲ್ಲಿದ್ದಾರೆ, ಅದೆಲ್ಲದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ. ಮೊದಲನೇದಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳ ಪೈಕಿ ಯಾರ್ಯಾರ ಪರ್ಫಾರ್ಮೆನ್ಸ್, ಎಲ್ಲಾ ಸ್ಪರ್ಧಿಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ, ಮೊದಲನೇದಾಗಿ ಐಶ್ವರ್ಯ ಅವರು ಕಳೆದ ವಾರದಲ್ಲಿ ಯಾವ ರೀತಿಯಾಗಿ ಆಡಿದ್ರು ಅಂತ ನೀವು ನೋಡಿದ್ರಿ. ಕಳೆದ ವಾರದಲ್ಲೂ ಒಂದು ರೀತಿಯಲ್ಲಿ ಹೇಳ್ಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಇರಲಿಲ್ಲ. ಅದೇ ರೀತಿನಲ್ಲಿ ಈ ವಾರದಲ್ಲೂ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಶಿಶಿರ್ ಅವರನ್ನ ಹೊರತುಪಡಿಸಿ ಬೇರೆ ಯಾವ ಸ್ಪರ್ಧಿಗಳ ಜೊತೆಗೂ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಅವರು ಸಾಕಾಗ್ತಾ ಇಲ್ಲ ಬಿಗ್ ಬಾಸ್ ಮನೆಗೆ. ಯಾವುದೇ ರೀತಿನಲ್ಲೂ ಅವರ ಕೊಡುಗೆಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಅವರು ಸಖತ್ ರೆಡ್ ಝೋನ್ ಅಲ್ಲಿ ಇದ್ದಾರೆ, ಬಾಟಮ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಭವ್ಯ ಅವರ ವಿಚಾರಕ್ಕೆ ಬಂದ್ರೆ, ಕಳೆದ ವಾರದಲ್ಲಿ ಯಾವ ರೀತಿಯಾಗಿ ಆಡಿ ಕ್ಯಾಪ್ಟನ್ ಆಗಿದ್ರು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಆದ್ರೆ ಕ್ಯಾಪ್ಟನ್ ಆದ ನಂತರದಲ್ಲಿ ಏನಾಯ್ತು, ಅಷ್ಟಕ್ಕಷ್ಟೇ ಅನ್ನೋ ರೀತಿನಲ್ಲಿ ಪರ್ಫಾರ್ಮೆನ್ಸ್ ಇತ್ತು. ಕ್ಯಾಪ್ಟನ್ಸಿಯನ್ನ ಅಷ್ಟು ಸಮರ್ಥವಾಗಿ ನಿಭಾಯಿಸಿದ್ರು ಅನ್ನೋದು ಎಲ್ಲೂ ಕಾಣಿಸ್ಲಿಲ್ಲ. ಅದೇ ರೀತಿನಲ್ಲಿ ಸ್ವತಃ ಭವ್ಯ ಅವರು ಸಹ ಹಲವು ಕಡೆಗಳಲ್ಲಿ ತಪ್ಪು ಮಾಡಿದ್ರು. ಇನ್ನು ಸ್ಪರ್ಧಿಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲೂ ಎಡವಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಂದನೂ ಒಂದಷ್ಟು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅಷ್ಟು ನಮಗೆ ಹಿಡಿಸ್ಲಿಲ್ಲ ಅನ್ನೋ ಅಭಿಪ್ರಾಯನೂ ಕೇಳಿ ಬಂತು. ಸೊ ಒಟ್ಟಾರೆಯಾಗಿ ಅವರ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ, ಈ ವಾರದಲ್ಲಿ ಕ್ಯಾಪ್ಟನ್ ಆಗಿ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಆದ್ರೆ ಸಖತ್ ಅವಕಾಶಗಳು ಸಿಕ್ತು. ಟಾಸ್ಕ್ ನಲ್ಲಿ ಆಡುವಂತದ್ದಾಗಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಇರುವಂತಹ ಕಾರಣಕ್ಕಾಗಿ. ಅದ್ರ ಜೊತೆಗೆ ಅವರು ತಂಡದ ಕ್ಯಾಪ್ಟನ್ ಆಗಿದ್ದು ಸಹ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಅವರ ಒಂದು ಆಟ ಒಂದು ರೀತಿ 50-50 ನಲ್ಲಿದೆ. ಆದ್ರೆ ರೆಡ್ ಝೋನ್ ಅಲ್ಲಂತೂ ಕಾಣಿಸ್ತಾ ಇಲ್ಲ. ಇನ್ನು ಚೈತ್ರ ಅವರ ವಿಚಾರಕ್ಕೆ ಬಂದ್ರೆ, ಕಳೆದ ವಾರದಲ್ಲಿ ಯಾವ ರೀತಿ ಹೈಲೈಟ್ ಆಗಿದ್ರು, ಕಳೆದ ವಾರದ ಪಂಚಾಯತಿನಲ್ಲಿ ಯಾವೆಲ್ಲ ರೀತಿನಲ್ಲಿ ಕ್ಲಾಸ್ ತೆಗೆಸಿಕೊಂಡ್ರು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಈ ವಾರದಲ್ಲಿ ಆ ಎಲ್ಲಾ ನೋವುಗಳನ್ನ ಮರೆತು ಅದನ್ನ ಆಡಿದ್ದು ಸಖತ್ ಇಷ್ಟ ಆಯ್ತು. ಅವೆಲ್ಲವನ್ನ ಬದಿಗೊತ್ತಿ ಅವರು ಈ ವಾರದಲ್ಲಿ ಆಟ ಆಡಿದ್ರು. ಆದ್ರೆ ಟಾಸ್ಕ್ ವಿಚಾರದಲ್ಲಿ ಅವರೆಲ್ಲೂ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋ ರೀತಿನಲ್ಲಿ ಎಲ್ಲೂ ಅವಕಾಶನೂ ಸಿಕ್ಕಿಲ್ಲ. ಅದೇ ರೀತಿನಲ್ಲಿ ಅವರು ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿಲ್ಲ ಅಂತಾನು ಹೇಳ್ಬೋದು. ಹೀಗಾಗಿ ಚೈತ್ರ ಅವರು ಸಹ ಒಂದು ರೀತಿನಲ್ಲಿ ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಪಾಯಿಂಟ್ಸ್ ಅನ್ನ ಹೆಚ್ಚು ಗಳಿಸ್ಕೊಂಡ್ರು ಅನ್ನೋದನ್ನ ಹೊರತುಪಡಿಸಿ ಹೈಲೈಟ್ ಆದ್ರೂ, ಆಕ್ಟಿವ್ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. ಆದ್ರೆ ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ವಾರದಲ್ಲಿ ಚೆನ್ನಾಗಿ ಆಡಿದ್ದಾರೆ, ಆದ್ರೆ ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಧನರಾಜ್ ಅವರ ವಿಚಾರಕ್ಕೆ ಬಂದ್ರೆ, ಹನುಮಂತ ಅವರ ಜೊತೆಗೆ ಸೇರಿ ಸಾಕಷ್ಟು ಕಾಮಿಡಿಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಅವರು ಪ್ಲಸ್ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸಾಕಷ್ಟು ಮೈನಸ್ ಅಂಶ ಇದೆ. ಕಳೆದ ವಾರದಲ್ಲಿ ಅವ್ರಿಗೆ ಕಳಪೆ ಸಿಕ್ತು. ಕಳಪೆಯನ್ನ ಅವರು ರಿಸೀವ್ ಮಾಡಿದ್ದ ರೀತಿ ನೋಡ್ತಾ ಇದ್ರೆ, ಮುಂದಿನ ವಾರದಲ್ಲಿ ಏನೋ ಆಗುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಆ ರೀತಿಯಾಗಿ ಇಲ್ಲ. ಕಳೆದ ವಾರದಲ್ಲಿ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಸ್ಪರ್ಧಿಗಳ ಮೇಲೆ ಉರಿದು ಬಿದ್ದಿದ್ರು. ಈ ವಾರದಲ್ಲಿ ಮೋಕ್ಷಿತಾ ಅವ್ರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೋತಾರೆ, ಒಂದು ಉತ್ತಮ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ, ಅಲ್ಲಿ ಹೈಲೈಟ್ ಆಗ್ತಾರೆ. ಅದನ್ನು ಹೊರತುಪಡಿಸಿ ಎಲ್ಲೂ ಟಾಸ್ಕ್ ನಲ್ಲಿ ಅಥವಾ ಬೇರೆ ಎಲ್ಲಾ ಸ್ಪರ್ಧಿಗಳನ್ನ ಹನುಮಂತ ರೀತಿನಲ್ಲೇ ಈಕ್ವಲ್ ಆಗಿ ತೆಗೆದುಕೊಂಡು ಎಲ್ಲರ ಜೊತೆ ಬೆರೆಯುವಂಥದ್ದು ಎಲ್ಲೂ ಇಲ್ಲ. ಹೀಗಾಗಿ ರೆಡ್ ಝೋನ್ ಅಲ್ಲಿ, ಪಕ್ಕಾ ರೆಡ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಹನುಮಂತ ಅವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಧನರಾಜ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ಒಂದೇ ಒಂದು ಅವಕಾಶ ಟಾಸ್ಕ್ ಅಲ್ಲಿ ಆಗಿರ್ಬೋದು, ಅಥವಾ ಎಲ್ಲವನ್ನ ಅಂದ್ರೆ ಎಲ್ಲಿ ತಪ್ಪಾಗುತ್ತೋ ಅಲ್ಲಿ ಸರಿಯಾದ ರೀತಿಯಲ್ಲಿ ಮಾತನಾಡಿದ್ರೆ ಧನರಾಜ್ ಕೂಡ ಒಬ್ಬ ಒಳ್ಳೆಯ ಸ್ಪರ್ಧಿ ಆಗ್ತಾರೆ. ಇನ್ನು ಧರ್ಮ ಅವರ ವಿಚಾರಕ್ಕೆ ಬಂದ್ರೆ, ಧರ್ಮ ಅವರು ಕಳೆದ ವಾರಕ್ಕಿಂತ ಈ ವಾರದಲ್ಲಿ ಪರವಾಗಿಲ್ಲ. ಅದರಲ್ಲೂ ಅನುಷಾ ಅವರು ಎಲಿಮಿನೇಟ್ ಆದ ನಂತರದಲ್ಲಿ ಯಾಕೆ ಈ ರೀತಿ ಚೆನ್ನಾಗಿ ಆಡ್ತಿದ್ದಾರೆ, ಮೆಂಟಲಿ ಸಪೋರ್ಟಿವ್ ಆಗಿ ಇದ್ದಂಥವ್ರು ಅನುಷಾ ಅವರು ಹೋದ ನಂತರದಲ್ಲಿ ಎಲ್ಲೋ ಕುಗ್ಗೋಗ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಚೆನ್ನಾಗಿ ಆಡ್ತಿದ್ದಾರೆ. ಆದ್ರೆ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಒಳ್ಳೆಯವ್ರಿಗೆ ಕಾಲ ಇಲ್ಲ. ಟಾಸ್ಕ್ ವಿಚಾರ ಬಂದಾಗ ಅವರು ಹಿಂಜರಿಕೆ ಸ್ವಭಾವ ಆಗಿರ್ಬೋದು, ಅಥವಾ ಬೇರೆ ಎಲ್ಲೋ ತಪ್ಪುಗಳು ಆದಂತಹ ಸಂದರ್ಭದಲ್ಲಿ ಅವರು ಮಾತನಾಡೋದಾಗಿರ್ಬೋದು, ಉಳಿದ ಸ್ಪರ್ಧಿಗಳಿಗೆ ಟಕ್ಕರ್ ಕೊಡೋ ರೀತಿನಲ್ಲಿ ಎಲ್ಲೂ ಇಲ್ಲ, ಚಲ ಕಾಣಿಸ್ತಾ ಇಲ್ಲ. ಈ ವಾರದಲ್ಲೂ ಧರ್ಮ ಅವರು ರೆಡ್ ಝೋನ್ ಅಲ್ಲಿ ಮುಂದುವರಿತಾ ಇದ್ದಾರೆ. ಇನ್ನು ಗೌತಮಿ ಅವರ ವಿಚಾರಕ್ಕೆ ಬಂದ್ರೆ, ಕಳೆದ ವಾರದಲ್ಲಿ ಹನುಮಂತ ಅವರ ಜೊತೆಗೆ ಸೇರ್ಕೊಂಡು ಸಖತ್ತಾಗ ಆಡಿದ್ರು. ಅದೇ ರೀತಿನಲ್ಲಿ ಅವರಿಗೆ ಅವಕಾಶಗಳು ಸಹ ಸಿಕ್ಕಿತ್ತು. ಆದ್ರೆ ಈ ವಾರದಲ್ಲಿ ಮಂಜು ಅವರಿಗೆ ಸಪೋರ್ಟಿವ್ ಆಗಿ ಇದ್ದಿದ್ದು ಬಿಟ್ರೆ ಬೇರೇನು ಕಾಣಿಸ್ತಾ ಇಲ್ಲ. ಅದರಲ್ಲೂ ಶೋಭಾ ಶೆಟ್ಟಿ ಅವರಿಂದ ಟಾರ್ಗೆಟ್ ಆದ ಕಾರಣಕ್ಕೆ ಗೌತಮಿ ಅವರು ಹೈಲೈಟ್ ಆದ್ರು ಅನ್ನೋದನ್ನ ಹೊರತುಪಡಿಸಿದ್ರೆ ಬೇರೆಲ್ಲೂ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋ ರೀತಿನಲ್ಲಿ ಒಂದು ಈ ವಾರ ಕಾಣಿಸ್ಲಿಲ್ಲ ಅವರೆಲ್ಲೂನು.
ಅದರಲ್ಲೂ ಈ ವಾರ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಕಳೆದ ವಾರಕ್ಕಿಂತ ಈ ವಾರ ತುಂಬಾ ಚೆನ್ನಾಗಿ ಆಡಿದ್ರೆ ಎಲ್ಲೋ ಒಂದ್ ಕಡೆ ಹೈಲೈಟ್ ಆಗುವಂಥದ್ದು ಇದ್ದಿದ್ರೆ ಟಾಸ್ಕ್ ವಿಚಾರದಲ್ಲಿ ಅಥವಾ ಬೇರೆ ಯಾವ್ದಾದ್ರು ಒಂದು ಒಳ್ಳೆ ವಿಚಾರದಲ್ಲಿ ಹೈಲೈಟ್ ಆಗುವಂಥದ್ದು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಅವರಿಗೆ ಪ್ಲಸ್ ಆಗ್ತಿತ್ತು ಈ ವಾರದಲ್ಲಿ. ಆದ್ರೆ ಅವರು 50-50 ಅನ್ನೋ ರೀತಿನಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ. ಅದಕ್ಕಿಂತನೂ ಕಡಿಮೆ ರೀತಿನಲ್ಲಿ ಒಂದು ರೀತಿ ರೆಡ್ ಝೋನ್ ಅಂತಾನೆ ಹೇಳ್ಬೋದು. ಇನ್ನು ಹನುಮಂತ್ ಅವರ ವಿಚಾರಕ್ಕೆ ಬಂದ್ರೆ, ಹನುಮಂತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆದ ನಂತರದಲ್ಲಿ ಯಾಕೋ ಡಲ್ ಆದ್ರು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಹನುಮಂತು ಬಂದು ಟಾಪ್ 5 ಒಳಗೆ ಕಾಣಿಸ್ಕೊಳ್ಬೇಕಾದಂತಹ ಸ್ಪರ್ಧಿ. ಆದ್ರೆ ಅವರು ಬಿಗ್ ಬಾಸ್ ನ TRP ಗೆ ಅಸ್ತ್ರವಾಗಬಾರ್ದು, ಕೇವಲ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಅವರೊಬ್ಬ ಒಳ್ಳೆಯ ಸ್ಪರ್ಧಿ, ಕಳೆದ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ರು, ಅದೇ ರೀತಿನಲ್ಲಿ ಈ ವಾರದಲ್ಲೂ ಅಥವಾ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗ್ಬಾರ್ದು ಅಂತ ಏನಿಲ್ಲ. ಆದ್ರೆ ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅದೇ ಹುಮ್ಮಸ್ಸಿನಲ್ಲಿ ಆಡೋ ರೀತಿನಲ್ಲಿ ಕಾಣಿಸ್ಲಿಲ್ಲ. ಸಾಕಷ್ಟು ಅವಕಾಶ ಇತ್ತು, ಅವರಿಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು. ಆದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ಹನುಮಂತವರು ಎಡವಿದ್ದಾರೆ. ಇದು ಅವರಿಗೆ ಮುಳ್ಳಾಗಬಹುದು. ಆದ್ರೆ ಒಬ್ಬ ಟಾಪ್ 5ಕ್ಕೆ ಹತ್ತಿರದಲ್ಲಿರುವಂತಹ ಸ್ಪರ್ಧಿಯಾಗಿ ಹನುಮಂತವರು ಗುರುತಿಸ್ಕೊಂಡಿರೋ ಕಾರಣ ಅವರು ರೆಡ್ ಝೋನ್ ಅಲ್ಲಂತೂ ಇಲ್ವೇ ಇಲ್ಲ. ಇನ್ನು ಮಂಜು ಅವರ ವಿಚಾರಕ್ಕೆ ಬಂದ್ರೆ, ಇಡೀ ಬಿಗ್ ಬಾಸ್ ಒಂದು ಪ್ಯಾಕೇಜ್ ಆಗಿ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇರೋದೇ ಬಿಗ್ ಬಾಸ್ ಮಂಜು ಅವರ ಕಾರಣಕ್ಕೆ. ಜಗದೀಶ್ ಅವರು ಇದ್ದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಉರಿದು ಬೀಳ್ತಾ ಇದ್ರು. ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು, ಅದು ಸರಿಯಾಗಿ ವೀಕ್ಷಕರಿಗೂ ತಲುಪಿಲ್ಲ. ಆ ಕಾರಣಕ್ಕಾಗಿ ಉಗ್ರ ಮಂಜು ಅವರು ನೆಗೆಟಿವ್ ಆಗಿದ್ರು. ಆದ್ರೆ ಬರ್ತಾ ಬರ್ತಾ ಅವರ ಗ್ರಾಫ್ ಜಾಸ್ತಿ ಆಯ್ತೆ ಹೊರತು ಕಮ್ಮಿ ಆಗಿಲ್ಲ. ಅದರಲ್ಲೂ ಅವರ ಮೇಲಿರುವಂತಹ ವೀಕ್ಷಕರ ಅಭಿಪ್ರಾಯಗಳು ಬದಲಾಗಿದೆ. ಈಗ ಬಿಗ್ ಬಾಸ್ ನಲ್ಲಿ ಯಾರು ನಿಮ್ಮ ಫೇವರೇಟ್ ಸ್ಪರ್ಧಿ ಅಂತ ಹೇಳಿದ್ರೆ ಉಗ್ರ ಮಂಜು ಅವರ ಹೆಸರು ಹೇಳ್ತಾರೆ. ಅದ್ರ ಜೊತೆಗೆ ಅವ್ರ ಆಟದ ಬಗ್ಗೆ ಮಾತಾಡ್ತಾರೆ, ಅವ್ರ ಆಟದ ವೈಖರಿಯ ಬಗ್ಗೆ ಮಾತನಾಡ್ತಾರೆ. ಈ ಎಲ್ಲಾ ವಿಚಾರಗಳು ಮುಂಚೆ ಒಂದು ಗುಂಪುಗಾರಿಕೆಯ ರೀತಿನಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಈಗ ಇತ್ತೀಚೆಗೆ ಆ ರೀತಿ ಅಂತೂ ಇಲ್ಲವೇ ಇಲ್ಲ. ಸೊ ಅವರಿಗೆ ಪ್ರತಿಸ್ಪರ್ಧಿ ರೀತಿನಲ್ಲೂ ಯಾರು ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಟಾಪ್ 5ರಲ್ಲಿ ಪಕ್ಕಾ ಇರುವಂತಹ ಸ್ಪರ್ಧಿ, ಈಗಾಗಲೇ ಫಿಕ್ಸ್ ಮಾಡ್ಕೊಂಡ್ರು ಒಬ್ಬ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಉಗ್ರ ಮಂಜು ಅವರು. ಸೊ ಹಾಗಾಗಿ ಅವರು ರೆಡ್ ಝೋನ್ ಅಲ್ಲಂತೂ ಇಲ್ವೇ ಇಲ್ಲ. ಇನ್ನು ಮೋಕ್ಷಿತಾ ಅವರ ವಿಚಾರಕ್ಕೆ ಬಂದ್ರೆ, ಕಳೆದ ವಾರದಲ್ಲಿ ಧನರಾಜ್ ಅವ್ರಿಗೆ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ವಿಲನ್ ಆಗಿದ್ರು ವೀಕ್ಷಕರ ಕಣ್ಣಿಗೆ. ಆದ್ರೆ ಈ ವಾರದಲ್ಲಿ ಹೀರೋಯಿನ್ ಆಗಿದ್ದಾರೆ. ಟಾಸ್ಕ್ ವಿಚಾರದಲ್ಲಾಗಿರ್ಬೋದು, ಬೇರೆಯವರ ಜೊತೆ ಬೆರೆಯೋ ವಿಚಾರದಲ್ಲಾಗಿರ್ಬೋದು, ಅದ್ರ ಜೊತೆಗೆ ಧನರಾಜ್ ಅವ್ರ ಜೊತೆ ಒಂದು ಕಾಂಪ್ರಮೈಸ್ ಆಗುವಂತ ವಿಚಾರದಲ್ಲಾಗಿರ್ಬೋದು. ಮೋಕ್ಷಿತಾ ಅವರು ಈ ವಾರದಲ್ಲಿ ತುಂಬಾನೇ ಹೈಲೈಟ್ ಆಗಿದ್ದಾರೆ. ಈ ವಾರ ಅವರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಮುಂದಿನ ವಾರಕ್ಕೆ ಇದನ್ನು ಕ್ಯಾರಿ ಮಾಡಿದ್ರೆ ಅವರು ಸಹ ಟಾಪ್ 5ಕ್ಕೆ ಹತ್ತಿರದಲ್ಲಿರುವಂತಹ ಸ್ಪರ್ಧಿಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಇನ್ನು ಶಿಶಿರ್ ಅವರ ವಿಚಾರಕ್ಕೆ ಬಂದ್ರೆ, ಶಿಶಿರ್ ಅವರು ಇಲ್ಲಿವರೆಗೂ ಬೇರೆ ಸ್ಪರ್ಧಿಗಳಿಂದ ಟಾರ್ಗೆಟ್ ಆಗ್ತಾ ಇರಲಿಲ್ಲ. ವೈಲ್ಡ್ ಕಾರ್ಡ್ ಆದ ನಂತರದಲ್ಲಿ ಟಾರ್ಗೆಟ್ ಆಗ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಜತ್ ಅವರ ವಿಚಾರದಲ್ಲಿ ರಜತ್ ಅವರು ಶಿಶಿರ್ ಅವರನ್ನ ಟಾರ್ಗೆಟ್ ಮಾಡಿದ್ರು. ಐಶ್ವರ್ಯ ಅವರ ಜೊತೆ ಕಾಣಿಸ್ಕೊಳ್ತಾ ಇರೋದು ಅದರಿಂದ ಒಂದಷ್ಟು ಮನರಂಜನೆ ಹೊರತುಪಡಿಸಿದ್ರೆ ಬೇರೆ ಯಾವ ವಿಚಾರದಲ್ಲೂ ಶಿಶಿರ್ ಅವರಿಗೆ ಪ್ಲಸ್ ಆಗುವಂತದ್ದು ಎಲ್ಲೂ ಕಾಣಿಸ್ತಾ ಇಲ್ಲ. ಹೀಗಾಗಿ ಇವರು ಡೌನ್ ಗ್ರೇಡ್ ಆಗ್ತಾ ಇದ್ದಾರೆ ಬರ್ತಾ ಬರ್ತಾ ವಾರದಿಂದ ವಾರಕ್ಕೆ ಅಂತ ಹೇಳ್ಬೋದು. ಅದರಲ್ಲೂ ಕ್ಯಾಪ್ಟನ್ ಆದ ನಂತರದಲ್ಲಿ ಅವರ ಗ್ರಾಫ್ ಇಳಿತಾ ಇದೆ, ಏರಿಕೆ ಆಗ್ತಾ ಇಲ್ಲ. ಸಾಕಷ್ಟು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ ಶಿಶಿರ್ ಅವರು. ಈ ರೀತಿನಲ್ಲೇ ಹೋದ್ರೆ, ಇದೇ ರೀತಿನಲ್ಲಿ ಮುಂದುವರೆದ್ರೆ ಶಿಶಿರ್ ಅವರು ಯಾವುದೇ ಕಾರಣಕ್ಕೂ ಟಾಪ್ 5ರಲ್ಲಿ ಬರೋದಿಲ್ಲ. ಅವರು ಎಲಿಮಿನೇಟ್ ಆದ್ರೂ ಆಶ್ಚರ್ಯ ಏನಿಲ್ಲ. ಅಂತಹದೊಂದು ಪರಿಸ್ಥಿತಿ ಶಿಶಿರ್ ಅವ್ರಿಗೆ ಬಂದಿದೆ. ಹೀಗಾಗಿ ಶಿಶಿರ್ ಅವರು ಒಂದು ರೀತಿಯಲ್ಲಿ ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸದ್ಯಕ್ಕೆ ಈ ವಾರದ ಮಟ್ಟಿಗೆ ಅವರು ರೆಡ್ ಝೋನ್ ಅಲ್ಲಿ ಇಲ್ಲ. ಮುಂದಿನ ವಾರಕ್ಕೆ ಇದೆ ಆಟ ಕಂಟಿನ್ಯೂ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಅವರು ರೆಡ್ ಝೋನ್ ಅಲ್ಲಿ ಬರ್ತಾರೆ. ಇನ್ನು ಸುರೇಶ್ ಅವರು ತುಂಬಾ ಚೆನ್ನಾಗಿ ಆಡ್ತಿರುವಂತಹ ಸ್ಪರ್ಧಿ. ಅವರಿಗೆ ಅವಕಾಶಗಳು ಸರಿಯಾದ ರೀತಿಯಲ್ಲಿ ಸಿಕ್ಕಿದ್ರು ಸಹ ಕಳೆದ ವಾರದಲ್ಲಿ ಅವರು ಅವಕಾಶ ವಂಚಿತರಾಗಿದ್ರು. ಆದ್ರೆ ಈ ವಾರದಲ್ಲಿ ಸಾಕಷ್ಟು ಅವಕಾಶಗಳು ಸಿಕ್ತು. ಆದ್ರೆ ಒಂದು ಟಾಸ್ಕ್ ನಲ್ಲಿ ಅವರು ಬಿಟ್ಕೊಟ್ಟಿದ್ದು ಅವರಿಗೆ ತುಂಬಾ ನೆಗೆಟಿವ್ ಆಯ್ತು. ಅದರಲ್ಲೂ ಮುಂದಿನ ದಿನಗಳಲ್ಲಿ ಅವರನ್ನ ಟಾಸ್ಕ್ ನಲ್ಲಿ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಹಿಂದೇಟ್ ಹಾಕುವಂತಹ ಸಾಧ್ಯತೆನೂ ಇರುತ್ತೆ. ಕೆಲವರಿಗೆ ಈ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಸುರೇಶ್ ಅವರು ಇದ್ದಂತಹ ತಂಡದಲ್ಲಿ ಎಲ್ಲೋ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯೇನೋ ಅಂತಾನೂ ಅನ್ನಿಸ್ತಾ ಇದೆ. ಇನ್ನು ರಜತ್ ಅವರಿಂದ ಟಾರ್ಗೆಟ್ ಆದ ಕಾರಣಕ್ಕೆ ಈ ವಾರದಲ್ಲಿ ಹೈಲೈಟ್ ಆಗಿದ್ರು. ಈ ವಾರದ ಪಂಚಾಯಿತಿಯಲ್ಲೂ ಸುರೇಶ್ ಅವರು ಸಾಕಷ್ಟು ಹೈಲೈಟ್ ಆಗ್ತಿದ್ದಾರೆ. ಅವರ ವಿಚಾರನು ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಆದ್ರೆ ಸುರೇಶ್ ಅವರು ಒಬ್ಬ ಒಳ್ಳೆಯ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಇನ್ನೂ ಟಾಸ್ಕ್ ನಲ್ಲಿ ಇನ್ನೂ ಇನ್ವಾಲ್ವ್ಮೆಂಟ್ ಕೊಟ್ರೆ ಅವರು ಒಬ್ಬ ಒಳ್ಳೆಯ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾರೆ. ಇನ್ನು ತ್ರಿವಿಕ್ರಮ್ ಅವರ ವಿಚಾರಕ್ಕೆ ಬಂದ್ರೆ, ಬರ್ತಾ ಬರ್ತಾ ಅವರ ಗ್ರಾಫ್ ತುಂಬಾನೇ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ಅದರಲ್ಲೂ ಭವ್ಯಗೆ ಟಿಪ್ಸ್ ಕೊಡುವಂತಹ ವಿಚಾರದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಟಾಸ್ಕ್ ನಲ್ಲೂ ಉಗ್ರ ಮಂಜು ಅವರಿಗೆ ಪ್ರತಿಸ್ಪರ್ಧಿಯಾಗಿ ಇರಬೇಕಾದಂತಹ ಜಾಗದಲ್ಲಿ ಅವರ ತಂಡದ ಆಯ್ಕೆಯಲ್ಲಿ ಎಡುವುದ್ರೇನೋ ಗೊತ್ತಿಲ್ಲ. ಉಗ್ರ ಮಂಜು ಅವರಿಗೆ ಫೈಟ್ ಕೊಡ್ಬೇಕಿತ್ತು. ಆದ್ರೆ
ತಂಡವನ್ನ ಆಯ್ಕೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಅದ್ರ ಜೊತೆಗೆ ಬೇರೆ ಸ್ಪರ್ಧಿಗಳ ಮೇಲಿರುವಂತಹ ಅವರ ಅಭಿಪ್ರಾಯ ಆಗಿರ್ಬೋದು, ಇವೆಲ್ಲವೂ ಎಡುತ್ತಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೇವಲ ಭವ್ಯ ಅವರಿಗೆ ಅವರು ಸೀಮಿತ ಆಗೋ ರೀತಿಯಲ್ಲಿ ಬರ್ತಾ ಬರ್ತಾ ಕಾಣಿಸ್ಕೊಳ್ತಾ ಇದ್ದಾರೆ. ಮೋಕ್ಷಿತಾ ಅವರ ಜೊತೆಗೂ ನಾನು ಆಡ್ಬೇಕು ಅಂತ ಹೇಳ್ತಾ ಇದ್ರು ಸಹ ಬೇರೆ ಯಾವ ಸ್ಪರ್ಧಿಗಳ ಜೊತೆಗೂ ಅವರು ಅಷ್ಟೊಂದು ಬೆರೀದೇ ಇರೋ ಕಾರಣ ಮುಂದಿನ ದಿನಗಳಲ್ಲಿ ಟಾರ್ಗೆಟ್ ಆಗ್ಬೋದು. ಅವರು ಸದ್ಯಕ್ಕೆ ಅವರನ್ನ ಯಾರು ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ಅವರು ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲಾ ರೀತಿಯಲ್ಲೂ ಸಂಕಷ್ಟ ಎದುರಾಗಬಹುದು. ಆ ರೀತಿಯಾದಂತಹ ಒಂದು ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ಬಂತು ಅಂತ ಹೇಳ್ಬೋದು. ಹೀಗಾಗಿ ತ್ರಿವಿಕ್ರಮ್ ಅವರು ಸಾಕಷ್ಟು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಎಲ್ಲಾ ರೀತಿಯಲ್ಲಿ ಸಮರ್ಥರಾಗಿದ್ರು ಸಹ ಹಿಂದೆ ಉಳಿತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಸೊ ಒಟ್ಟಾರೆ ಇದಿಷ್ಟು ಓವರ್ ಆಲ್ ಒಂದು ಇಡೀ ಒಂದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಪರ್ಫಾರ್ಮೆನ್ಸ್. ಇದರಲ್ಲಿ ಈಗ ನಾಮಿನೇಷನ್ ವಿಚಾರಕ್ಕೆ ಬಂದ್ರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಚೈತ್ರ ಅವರು, ಉಗ್ರ ಮಂಜು ಅವರು, ತ್ರಿವಿಕ್ರಮ್ ಅವರು, ಮೋಕ್ಷಿತಾ ಅವರು, ಗೌತಮಿ ಅವರು, ಧರ್ಮ ಅವರು, ಹನುಮಂತ ಅವರು, ಇದಿಷ್ಟು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳು. ಈ ಪೈಕಿ ಚೈತ್ರ ಹಾಗೆ ಗೌತಮಿ ಅವರು, ಧರ್ಮ ಅವರು, ಈ 3 ಜನ ಸ್ಪರ್ಧಿಗಳು ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ತುಂಬಾನೇ ಹಿಂದೆ ಉಳಿದಿದ್ದಾರೆ ಬೇರೆ ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದ್ರೆ. ಚೈತ್ರ ಅವರು ಈ ವಾರದಲ್ಲಿ ಹೈಲೈಟ್ ಆಗಿದ್ರು, ಹಾಗನ್ನ ಮಾತ್ರಕ್ಕೆ ಕಳೆದ ವಾರಗಳಲ್ಲಿ ಆದಂತದನ್ನ ಮರೆಯೋ ಹಾಗಿಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅನ್ನೋದನ್ನ. ಅದೇ ರೀತಿಯಲ್ಲಿ ಗೌತಮಿ ಅವರ ವಿಚಾರಕ್ಕೆ ಕಳೆದ ವಾರದಲ್ಲಿ ತುಂಬಾನೇ ಚೆನ್ನಾಗಿ ಆಡಿದ್ರು, ಆದ್ರೆ ಈ ವಾರದಲ್ಲಿ ಅಂತಹ ಅವಕಾಶ ಸಿಗ್ಲಿಲ್ಲ. ಇನ್ನು ಧರ್ಮ ಅವ್ರ ವಿಚಾರಕ್ಕೆ ಬಂದ್ರೆ ಈ ಇಬ್ಬರು ಸ್ಪರ್ಧಿಗಳಿಗೆ ಹೋಲಿಸಿದ್ರೆ, ಅಂದ್ರೆ ಗೌತಮಿ ಹಾಗೆ ಚೈತ್ರ ಹೋಲಿಸಿದ್ರೆ ಧರ್ಮ ಅವರ ಪರ್ಫಾರ್ಮೆನ್ಸ್ ಸಾಕಾಗ್ತಾ ಇಲ್ಲ. ಎಲ್ಲೂ ಹೈಲೈಟ್ ಆಗ್ತಾ ಇಲ್ಲ, ಟಾಸ್ಕ್ ನಲ್ಲೂ ಹಿಂದುಳಿತಾ ಇದ್ದಾರೆ. ಈ ವಾರದಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿನಲ್ಲಿ ಇದ್ರು, ಆದ್ರೆ ಕಾಲ ಮಿಂಚಿ ಹೋಗಿದೆ. ಈಗಾಗಲೇ ಸಾಕಷ್ಟು ಅವಕಾಶಗಳಿತ್ತು ಅವರಿಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಬಿಗ್ ಬಾಸ್ ಮನೆಯಿಂದ ಈ ವಾರದಲ್ಲಿ ಹೊರ ಹೋದ್ರು ಒಂದ್ ವೇಳೆ ಅಂತ ಹೇಳಿದ್ರೆ, ಅದು ವ್ಯಕ್ತಿತ್ವದ ವಿಚಾರದಲ್ಲಿ ಬಂದ್ರೆ ಕೇವಲ ವ್ಯಕ್ತಿತ್ವ ಅನ್ನೋದು ಬಿಗ್ ಬಾಸ್ ಮನೆಗೆ ಅದೊಂದು ಮಾನದಂಡ ಆಗೋದಿಲ್ಲ. ವ್ಯಕ್ತಿತ್ವವನ್ನ ಕಾಪಾಡಿಕೊಂಡು ಎಲ್ಲಾ ರೀತಿಯಲ್ಲೂ ಎಲ್ಲಾ ಸ್ಪರ್ಧಿಗಳ ಜೊತೆಗೆ ಬೇರೆತ್ತು ಟಾಸ್ಕ್ ನಲ್ಲಿ ಮನರಂಜನೆ ವಿಚಾರದಲ್ಲಿ ಮುಂದೆ ಇರುವಂತವ್ರು, ಒಟ್ಟಾರೆ ಚೆನ್ನಾಗಿ ಆಡದಂತವ್ರು ಬಿಗ್ ಬಾಸ್ ಗೆಲ್ಲುವಂತಹ ಸ್ಪರ್ಧಿ ಆಗ್ತಾರೆ. ಸೊ ಹೀಗಾಗಿ ಕೇವಲ ಒಳ್ಳೆತನ ಇದ್ರೆ ಅಲ್ಲಿ ಬಿಗ್ ಬಾಸ್ ಮನೆಗೆ ಅಲ್ಲ ಅದು. ಸೊ ಹಾಗಾಗಿ ಒಳ್ಳೆತನಕ್ಕೆ ಅಲ್ಲಿ ಬೆಲೆ ಇಲ್ಲ ಒಟ್ಟಾರೆಯಾಗಿ ನೋಡಿದ್ರೆ. ಹೀಗಾಗಿ ಧರ್ಮ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಒಬ್ಬ ಒಳ್ಳೆ ಸ್ಪರ್ಧಿ ಅಲ್ಲ ಅಂತ ಅಲ್ಲ, ಅವರು ಒಬ್ಬ ಒಳ್ಳೆಯ ಸ್ಪರ್ಧಿನೇ. ಒಳ್ಳೆತನಕ್ಕೆ ಅಲ್ಲಿ ಬೆಲೆ ಇಲ್ಲ. ಸೊ ಹಾಗಾಗಿ ಧರ್ಮ ಅವರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತಹ ಸ್ಪರ್ಧಿ ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ನಿಮ್ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಈ ವಾರದಲ್ಲಿ ಯಾರು ಹೊರ ಹೋಗ್ಬೇಕು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆ, ಅಂದ್ರೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.